ಏನ್ ಗೊತ್ತಾ ಸುಷ್ಮಾ, ನೀವ್ ಯಾಕೆ ನಿಮ್ ಹಸ್ಬೆಂಡ್ ನ ತೋರ್ಸಲ್ಲ? ನೀವ್ ಯಾಕೆ ನಿಮ್ ಹಸ್ಬೆಂಡ್ ಜೊತೆ ಫೋಟೋ ಹಾಕಲ್ಲ? ಅಲ್ಲ ನೆನ್ನೆದು ನಾಳೆದು ಯೋಚನೆ ಮಾಡ್ಬೇಕಾ, ಇವತ್ತಿಂದ ಯೋಚನೆ ತಮ್ಲೇನ್ ಆಲ್ರೆಡಿ ನೋಡಿರ್ತೀರಾ. ಮಾದೇಶ್ವರಂ ಬೆಟ್ಟಕ್ಕೆ ಹೋಗ್ತಾ ಇದ್ದೀನಿ. ಸೊ ಹೋಗ್ತಾ ಏನೇನಾಗುತ್ತೆ ಏನೋ ಅಂತ ಅಪ್ಡೇಟ್ ಮಾಡ್ತೀನಿ. ಸದ್ಯಕ್ಕೆ ಈಗ ಫ್ರೆಶ್ ಅಪ್ ಆಗಿದ್ದೀನಿ. 2-3 ವರ್ಷ ಆಗಿತ್ತು ನಾನು ಬೆಟ್ಟಕ್ಕೆ ಹೋಗಿ. ನಮ್ಮಮ್ಮ ಅವರು ಊರ ಕಡೆ ಇದ್ರೂ ಕೂಡ, ಹತ್ರ ಇದ್ದರೂ ನಾನು ಹೋಗೇ ಇರಲಿಲ್ಲ. ಸೊ ಇವಾಗ ಹೋಗೋ ಕಾಲ ಬಂದಿದೆ, ದೇವ್ರು ಕರೆಸ್ಕೊತಿದ್ದಾರೆ ಅಂತ ಅನಿಸುತ್ತೆ. ಹಸ್ಬೆಂಡ್ ಮನೆ ಕಡೆ ಅವರು ಎಲ್ಲರೂ ಅವರೆಲ್ಲ ಹೋಗ್ತಾ ಇರೋದು. ಸೊ ಹೋಗ್ತಾ ಏನೇನಾಗುತ್ತೆ ಅಂತ ಹೇಳ್ತೀನಿ. ಏನಂತಂದರೆ ವೀಡಿಯೋಸ್ ಮಾಡಿ ತುಂಬ ಲಾಂಗ್ ಗ್ಯಾಪ್ ಆಗಿಬಿಟ್ಟಿರೋದಕ್ಕೆ ಫೋನ್ ಹಿಡ್ಕೊಂಡು ಮಾತಾಡೋದಕ್ಕೇ ಏನೋ ಒಂಥರ ಆಗ್ತಾಯಿದೆ ಇವತ್ತು. ಗೊತ್ತಿಲ್ಲ, ನೋಡುವ ಬನ್ನಿ ಏನೇನಾಗುತ್ತೆ ಅಂತ ನೋಡೋಣ. ಮಧ್ಯಾಹ್ನದ ಊಟಕ್ಕೆ ಸಾಂಬಾರು, ವಡೆ, ಬಜ್ಜಿ ಎಲ್ಲ ಮಾಡಿದರು. ಸೊ ಎಲ್ರಿಗೂ ಬರ್ತಾರಲ್ಲ ಅವ್ರಿಗೂ ಆಗುತ್ತೆ ಅಂತಂದ್ಬಿಟ್ಟು ಮಾಡಿದ್ವಿ. ಜಸ್ಟ್ ಇವಾಗ ಊಟ ಆಯಿತು. ಇವಾಗ ಟೈಮ್ ಬಂದು 3 ಗಂಟೆ ಆಗಿದೆ. ಮೈಸೂರಿಂದ ಇನ್ನೂ ಯಾರೂ ಬಂದಿಲ್ಲ. ಸೊ ಅವ್ರು ಬಂದಮೇಲೆ ರೆಡಿ ಆಗಬೇಕು. ಅವ್ರು ಬಂದಮೇಲೆ ಏನು ಎತ್ತ ಅಂತ ತಿಳ್ಕೊಂಡು ಕಂಟಿನ್ಯೂ ಮಾಡೋಣ ಅಂತ. ಯಾರೋ 1 ಗಂಟೆಗೆ ಬರ್ತೀವಿ ಅಂತ ಅಂದರು. ಸುಷ್ಮನು ಹಾಕ್ಬಾರ್ದಂತೆ. ಎಲ್ಲರೂ ಬರೋ ಅಷ್ಟರಲ್ಲೇ ಐ ಥಿಂಕ್ ಒಂದು 2 ಗಂಟೆ ಮೇಲೆ ಆಗಿಬಿಟ್ಟಿತ್ತು. ಊಟ ಯಾರೂ ಬೇಡ ಅಂತ ಅಂದರು. ಸರಿ ಆಯಿತು ಅಂದ್ಬಿಟ್ಟು ನಮ್ಮತ್ತೆ ಜ್ಯೂಸ್ ಸಕ್ಕರೆನೇ ಹಾಕಿದ್ರು. ಸೊ ನಿಂಬೆಹಣ್ಣು ಹಾಕ್ಬಿಟ್ಟು ಜ್ಯೂಸ್ ಮಾಡಿಕೊಂಡು ಅದನ್ನೇ ಕೊಡೋಣ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೆ. ನಾನು ಬೆಂಗಳೂರು, ಮೈಸೂರು, ಊರು ಈ 3 ಕಡೆನೂ ಒಂದೊಂದು ವಾರ ಅಂತ ಸ್ಟ್ರಗಲ್ ಮಾಡ್ತಾಯಿದ್ದೀನಿ. ಇನ್ನೂ ಎಲ್ಲೂ ಹೋಗಿ ಒಂದು ಕಡೆ ಪ್ರಾಪರಾಗಿ ಸೆಟ್ ಆಗೋಕ್ಕಾಗಿಲ್ಲ. ಏನು ಮಾಡ್ತೀನೋ ಏನೋ ಮುಂದಕ್ಕೆ ಗೊತ್ತಿಲ್ಲ. ಇನ್ನು ಡಿಸ್ಕಷನ್ ಮಾಡೋದ್ರಲ್ಲೇ ಇರಿ. ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ನಾನು ಕಾಫಿ ಟೀ ಬಿಟ್ಬಿಟ್ಟಿದ್ದೀನಿ. ಮೋರ್ ದ್ಯಾನ್ 1 ಮಂತ್ ಆಯಿತು ನಾನು ಕಂಟ್ರೋಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ನಮ್ಮನ್ನು ಇವರು ವೆಲ್ಕಮ್ ಮಾಡ್ತಾಯಿದ್ರು. ಆ್ಯಂಡ್ ಅಲ್ಲಿ ಕಾಫಿ ಬ್ರೇಕ್ ಅಂತ ತೊಗೊಂಡ್ವಿ. ಅಣ್ಣ ತಮ್ಮ ಇಬ್ಬರೂ ಎನಿ ಟೈಮ್ ಕೊಡ್ರೂ ಕಾಫಿ ಟೀ ಕುಡಿತಾರೆ. ನಾನು ಸ್ವಲ್ಪ ಕಂಟ್ರೋಲ್ ಮಾಡ್ತಾಯಿದ್ದೀನಿ ಅವ್ರಿಗೆ ಕಾಫಿ ಟೀ ಕೊಡೋದು. ಸೊ ಸ್ನ್ಯಾಕ್ಸಲ್ಲಿ ಏನೋ ಚೆನ್ನಾಗಿರಲಿಲ್ಲ, ಪರವಾಗಿಲ್ಲ ಅನ್ನೋ ಹಾಗೆ ಫೈನಲಿ ಬೆಟ್ಟಕ್ಕೆ ಬಂದ್ವಿ. ಅಲ್ಲಿ ತಾಳು ಬೆಟ್ಟದ ಹತ್ರ ಧೂಪ ಹಾಕಿ ವಿಭೂತಿ ಬಳಸ್ಕೊಂಡು ಅಲ್ಲಿಂದ ನಾವು ಮತ್ತೆ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ನಾನು ಮೊದಲೆಲ್ಲ ನನ್ನ ಕಸಿನ್ಸ್ ಜೊತೆ ಬರ್ತಾಯಿದ್ದೆ. ಆವಾಗೆಲ್ಲ ನಾವು ಈ ಅಪ್ಪೆ ಆಟೋ ಬರುತ್ತೆ ಗೊತ್ತಾ, ಆ ಆಟೋದಲ್ಲಿ ಹಿಂದ್ಗಡೆ ಫುಲ್ ಇದು ಇರ್ತಾ ಇರಲಿಲ್ಲ, ಲೈಕ್ ಇದು ಕವರಿಂಗು ಇರ್ತಾ ಇರಲಿಲ್ಲ, ವಿತೌಟ್ ಕವರಿಂಗ್ ಇರ್ತಾಯಿತ್ತು. ಅದರಲ್ಲಿ ಕೂತ್ಕೊಂಡು ಬರ್ತಾಯಿದ್ವಿ. ಬಟ್ ಆದರೆ ಆವಾಗ ಎಷ್ಟು ಮಜಾ ಇತ್ತು ಅಂತಂದರೆ, ಆವಾಗ ಅಲ್ಲಿ ಕೂತಿದ್ದೀವಿ ಅಂತ ಏನೋ ಹಿಂಜರಿಕೆ ಇರ್ತಾ ಇರಲಿಲ್ಲ, ಏನೂ ಇಲ್ಲ. ಕೂಗಾಡಿಕೊಂಡು ಮಾದಪ್ಪಂಗೆ ಉಗೆ ಅಂತ ಹೇಳಿಕೊಂಡು ಚೆಂದ ಮಜಾ ಮಾಡ್ಕೊಂಬರ್ತಾಯಿದ್ವಿ. ಆದರೆ ಬೆಳೀತಾ ಬೆಳೀತಾ ನಾವು ಎಷ್ಟು ಬದಲಾಗ್ತೀವಿ ಅಂತಂದರೆ ಎಲ್ಲದರಲ್ಲೂ ಕೂಡ ಕಂಫರ್ಟಬಲ್ ಆಗಿ ಇರೋದನ್ನು ಟ್ರೈ ಮಾಡೋಕ್ಕೆ ಹೋಗ್ತೀವಿ. ಈ ವ್ಲಾಗ್ ಒಂಥರ ನಿಮಗೆ ನನ್ನ ಫ್ಯಾಮಿಲಿನ ಕಿರು ಪರಿಚಯ ಅಂತ ಹೇಳಿದ್ರು ತಪ್ಪಾಗಲ್ಲ. ಅಂದರೆ ಹಸ್ಬೆಂಡ್ ಮನೆ ಕಡೆಯವ್ರನ್ನ ತೋರಿಸೋದಕ್ಕೆ. ಆ್ಯಂಡ್ ಮೇಂಟೆನೆನ್ಸ್ ಕೂಡ ಚೆಂದ ಮಾಡಿಲ್ಲ, ಮೊದಲಿದ್ದಾಗೇ ಇದೆ. ಏನು ಮಾಡ್ತಿದ್ದಾರೆ ಬೆಟ್ಟದವರು ಅನ್ನೋದು ನನಗೆ ಗೊತ್ತಿಲ್ಲ. ಸೊ ಸ್ಯಾರಿ ಹಾಕಿರೋರು ಮತ್ತೆ ಕ್ಯಾಮ್ರಾ ಮುಂದೆ ಬರಲ್ಲ ಅಂತ ಅವರು, ನಾನು ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಗ್ಲಿಮ್ಸಸ್ ತಗೊಳ್ಳೋಣ ಅಂತ ನಾನು. ಸೊ ಇಲ್ಲಿ ಉದ್ದಕ್ಕಿರೋದು ನನ್ನ ಮೈದ್ನ, ಇವರು ಅವ್ರ ಫ್ರೆಂಡು. ಫೈನಲಿ ನನ್ನ ಹಸ್ಬೆಂಡ್ ಮಲ್ಗೆವನ್ನ ಹುಡಿಕೊಂಡು ನನಗೋಸ್ಕರ ತಗೊಬಂದು ಕೊಟ್ಟರು. ಸೊ ನನಗೆ ತುಂಬ ಖುಷಿ ಆಯಿತು, ಫೈನಲಿ ನನಗೆ ತಂದು ಕೊಡ್ರಲ್ಲ ಅಂತ. ನಾವು ಚಿನ್ನದ ತೇರು ಎಳಿಸ್ಬೇಕಾಗಿತ್ತು. ಯಾಕೆ ಎಳಿಸ್ತಾರೆ ಏನು ಎತ್ತ ನನಗೆ ಇದ್ರ ಬಗ್ಗೆ ಏನೂ ನಾಲೆಡ್ಜ್ ಇಲ್ಲ. ನಾನು ಕೇಳಿದೆ ಕೂಡ, ಅವರು ಎಲ್ಲರೂ ಮಾಡ್ತಿದ್ದಾರೆ ಅಂತ ನಾವು ಮಾಡ್ತಿದ್ದೀವಿ ಅನ್ನೋ ಥರನೇ ಬೆಳೆಸ್ಕೊಂಬಂದಿದ್ದಾರೆ ಹೊರತು ಇನ್ಡೆಪ್ತ್ ನಾಲೆಡ್ಜ್ ಏನು ಅನ್ನೋದು ನಮ್ಮ ಮನೆಯವ್ರಿಗೂ ಗೊತ್ತಿಲ್ಲ, ಇವನ್ ನಮ್ಮ ಅತ್ತೆ ಮನೆಯವ್ರಿಗೂ ಗೊತ್ತಿಲ್ಲ. ಸೊ ಒಳಗಡೆ ವೀಡಿಯೋಸ್ ಎಲ್ಲ ತೊಗೋಬಾರ್ದಲ್ಲ ಅಂತ ಅಂದ್ಬಿಟ್ಟು ಈಚ್ ಕಡೆನೇ ಗೋಪುರದ್ದು ಅದೆಲ್ಲ ತೊಗೊಂಡ್ವಿ. ದರ್ಶನ ಚೆಂದ ಆಯಿತು. ಎಲ್ಲ ಮುಗಿಸ್ಕೊಂಡು ನಾವು ಈಚೆ ಬರೋ ಅಷ್ಟರಲ್ಲಿ ಐ ಥಿಂಕ್ 9 ಗಂಟೆ ಹತ್ತತ್ರ ಆಗಿಬಿಟ್ಟಿತ್ತು. ಒಂದಷ್ಟು ಏನಾದರೂ ಐಟಮ್ಸ್ಗಳನ್ನ ತೊಗೊಂಡು ಇಲ್ಲಿ ಹೋಗಿ ಊಟ ಮಾಡೋಣ ಅಂತ ಹೋದ್ವಿ. ದೋಸೆನೇ ಕಂಫರ್ಟಬಲ್ ಅಂತ ನನಗನ್ಸುತ್ತೆ. ಎಲ್ಲೇ ಹೋದ್ರೂ ಅದನ್ನು ಹೆಂಗೋ ಒಂಥರ ತಿನ್ಕೊಂಬಿಡ್ಬೋದು, ಬೇರೆ ಎಲ್ಲ ಕಡೆ ಸೆಟ್ ಆಗಲ್ಲ ಅಂದ್ಬಿಟ್ಟು ದೋಸೆ ತಿನ್ಕೊಂಡು ಸ್ಟೇ ಆಗೋಕ್ಕೆ ಹೋಟೆಲ್ ಹುಡ್ಕಿದ್ವಿ. ಅವೈಲೇಬಲ್ ಇದ್ದರೂ ಕೂಡ ಅವರು ಮ್ಯಾನೇಜ್ಮೆಂಟ್ ಅವರು ಕೊಡಲಿಲ್ಲ. ಸೊ ಆಯಿತು ಅಂದ್ಬಿಟ್ಟು ಬೇರೆ ಕಡೆ ಈ ಓಡಾಡೋರು ಸಿಗ್ತಾರಲ್ಲ, ಅವ್ರು
ನಮಗೊಂದು ರೂಮ್ ಕೊಟ್ಟರು. ಸೊ ಅಲ್ಲೋಗಿ ಸ್ಟೇ ಆದ್ವಿ. ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ದೇವಸ್ಥಾನದ ಈಚೆ ಕಡೆನೇ ಮಲ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು. 2500 ಇಸ್ಕೊಂಡ್ರು ರೂಮ್ಗೆ ಅಂತ, ಬಟ್ ಏನು ವರ್ತ್ ಅಲ್ಲ ಅದು. ಆ್ಯಂಡ್ ಅದಾದಮೇಲೆ ನಾವು ಒಗ್ಯಾನಿಕಲ್ಗೆ ಹೋದ್ವಿ. ನಾನು ಫಸ್ಟ್ ಟೈಮ್ ಜಿಂಕೆ ನೋಡಿದ್ದು. ಆಮೇಲೆ ಕ್ಲಿಪ್ಸ್ನ ತೊಗೊಳೋದಕ್ಕೆ ಮರ್ತೋಗ್ಬಿಟ್ಟೆ ನಾನು. ಅದಾದಮೇಲೆ ಜರ್ನಿ ಸ್ಟಾರ್ಟ್ ಮಾಡಿ ಒಗ್ಯಾನಿಕಲ್ ಫಾಲ್ಸ್ ಹತ್ರ ಹೋಗೋಣ ಅಂತ ಅಂದ್ಕೊಂಡ್ವಿ. ಆನ್ ದಿ ವೇ ಹೋಗ್ತಾ ಜಿಂಕೆ, ನವಿಲು ಇದೆಲ್ಲನೂ ಸಿಕ್ತು. ಸೊ ನಿಮಗೂ ತೋರಿಸೋಣ ಅಂತ ಅಂದ್ಬಿಟ್ಟು ನಾನು ಕ್ಯಾಪ್ಚರ್ ಮಾಡಿಕೊಂಡೆ. ನನ್ನ ಪರ್ಸ್ನಲ್ ಒಪಿನಿಯನ್ಸ್ ಏನಂತಂದರೆ, ದೇವಸ್ಥಾನಗಳಿಗೆ ಜನರು ತುಂಬ ಭಕ್ತಿಯಿಂದ ಅವ್ರು ಏನೇನು ಹರಕೆ ಹೊತ್ಕೊಂಡಿರ್ತಾರೆ, ಅದು ದುಡ್ಡಿನ ರೂಪ ಆಗಿರ್ಬೋದು, ಏನಾದರೂ ರೇಷನ್ ಕೊಡೋದ್ರ ಮುಖಾಂತರ ಆಗಿರ್ಬೋದು, ಯಾವುದೇ ಒಂದು ರೀತಿ ಆಗಿರ್ಬೋದು, ಅವ್ರ ಮನಸ್ಸು ತೃಪ್ತಿ ಆಗೋ ಥರ ಅವ್ರು ಸಲ್ಲಿಸ್ತಾರೆ. ಬಟ್ ಅದೇ ರೀತಿ ಜನಕ್ಕೂ ಕೂಡ ತೃಪ್ತಿ ಆಗೋ ಥರ ಮೇಂಟೆನೆನ್ಸ್ ಮಾಡಿದ್ರೆ ಉತ್ತಮ ಅಂತ ನನಗನ್ಸುತ್ತೆ. ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ಮಾಡ್ತಾರೋ ಇನ್ನು ಮುಂದಕ್ಕೆ ಅನ್ನೋದು. ಸೊ ಅಲ್ಲಿಂದ ನಾವು ಫಾಲ್ಸಲ್ಲಿ ಹೋಗಿ ತುಂಬ ಎಂಜಾಯ್ ಮಾಡಿದ್ವಿ. ನಾನು ನೋಡೇ ಇರಲಿಲ್ಲ ಫಾಲ್ಸ್ನ, ಫಸ್ಟ್ ಟೈಮ್ ನಾನು ನೋಡಿದ್ದು. ಆ್ಯಂಡ್ ಅಲ್ಲಿ ಟಿಕೆಟ್ಸ್ ಕೂಡ ಅಲ್ಲೂ ಜಾಸ್ತಿ, ಅಷ್ಟೊಂದು ಟಿಕೆಟ್ಸ್ ತಗೋತಾರೆ ಅಲ್ಲೂ ಕೂಡ. ಅಲ್ಲೆಲ್ಲ ಒಂದಷ್ಟು ರೌಂಡ್ಸ್ ಎಲ್ಲ ಹಾಕ್ಕೊಂಡು ಅಲ್ಲೂ ನೀರಲ್ಲಿ ಬಿದ್ದು ಒದ್ದಾಡಿ ಉಳ್ಳಾಡಿ ಫುಲ್ ಆಟ ಆಡಿಕೊಂಡು ನಾವು ಆಲ್ಮೋಸ್ಟ್ ನೀರಲ್ಲೇ ಒಂದು 2-3 ಅವರ್ಸ್ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ಐ ಥಿಂಕ್ ಒಂದು 11 ಅನ್ನಂಗೆ ಕೌಂಟ್ ತೊಗೊಂಡ್ರು ಕೂಡ 2 ಗಂಟೆವರೆಗೂ ನಾವು ಅಲ್ಲೇ ಇದ್ವಿ ಅಂದ್ರೂ ಏನೂ ತಪ್ಪಿಲ್ಲ. ಸೊ ಅಲ್ಲಿಂದ ಎದ್ದು ನಾವು ಬಜ್ಜಿ ತಿನ್ಕೊಂಡು ಮತ್ತೆ ನಾವು ಮನೆ ಕಡೆ ಹೋಗೋಣ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ವಿ. ಆ್ಯಂಡ್ ಬೇಂತಿಗೆ ಬೇಗ ಹೊರಟಿದ್ದು ಅಂತಂದರೆ ಮ್ಯಾಚ್ ಇತ್ತು RCBದು. ಸೊ ನಾನು ಮ್ಯಾಚ್ ನೋಡಬೇಕಾಗಿತ್ತು. ಸೊ ಮ್ಯಾಚ್ ನೋಡಿಕೊಂಡು ಊಟ ಮಾಡಿಕೊಂಡು ನಾವು ಅಲ್ಲಿಂದ ಮತ್ತೆ ಮೈಸೂರಿಗೆ ಹೋದ್ವಿ. ಮೈಸೂರಿಗೆ ಹೋದಾದ ಮೇಲೆ ನಾನು ನೆಕ್ಸ್ಟ್ ಡೇ ಅಂದರೆ ಸಂಡೇ ಮುಗಿಸ್ಕೊಂಡು ನೆಕ್ಸ್ಟ್ ಮಂಡೇ ನಾನು ಬೆಂಗಳೂರಿಗೆ ರಿಟರ್ನ್ ಬರಬೇಕಾಗಿತ್ತು. ಸೊ ಅದಕ್ಕೋಸ್ಕರ ಬೆಂಗಳೂರು ಮನೆಗೆ ಬಂದೆ. ಹಬ್ಬ ನಡೀತಾ ಇತ್ತು ಇಲ್ಲಿ, ನಾನ್ ವೆಜ್ ಊಟ ಮಾಡಬೇಕಾಗಿತ್ತು. ಸೊ ನಾನು ಫಸ್ಟ್ ಟೈಮ್ ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ನಾನು ಚಿಕನ್ನ ಮುಟ್ಟಿ ನಾನೇ ಕಬಾಬ್ ಮಾಡಿದ್ದೀನಿ. ಓ ಮೈ ಗಾಡ್, ನನಗೆ ನಗು ಬರ್ತಿದೆ. ಇಲ್ಲಿ ನಾರ್ಮಲಾಗಿ ಒಂದು ದಿನ ನಾನ್ ವೆಜ್ ಊಟ, ಒಂದಿನ ವೆಜ್ ಊಟ, ಅಲ್ಲಿ ಕೊಂಡ ಆಯೋದು ಆ ಥರ ಪೂಜೆಗಳೆಲ್ಲ ಇಟ್ಕೊಂಡಿರ್ತಾರೆ. ಅದಾದಮೇಲೆ ನೆಕ್ಸ್ಟ್ ದಿನ ಜಾತ್ರೆ ಇರುತ್ತೆ. ಅಂದರೆ 5 ದೇವ್ರನ್ನೂ ಒಂದು ಕಡೆ ಪ್ರಾಪರಾಗಿ ಇಟ್ಬಿಟ್ಟು ಆರತಿ ಎಲ್ಲ ಕೊಡೋದು ಆ ಥರ. ಸೊ ಫಸ್ಟ್ ಡೇ ಅಲ್ಲಿ ಕೊಂಡ ಇತ್ತು. ಇದು ನಮ್ಮ ಮನೆಗೆ ನಿಯರಾಗಿ ಇರೋದು. ಜಸ್ಟ್ ಒಂದು 100 ಮೀಟರ್ಸು ಇಲ್ಲ, ಜಸ್ಟ್ ವಾಕೇಬಲ್ 5 ಮಿನಿಟ್ಸ್ ಅಷ್ಟೇ ಇರೋದು. ಸೊ ಇಲ್ಲಿ ಎಲ್ಲರೂ ಹೆಂಗಸ್ರುಗಳೆಲ್ಲ ಅವರು ಬೆಳ್ದಾರತಿ, ಅದೇ ತಂಬಿಟಾರತಿ ಎಲ್ಲ ಮಾಡಿರ್ತಾರಲ್ಲ, ಅದೆಲ್ಲ ತೊಗೊಬಂದು ಪೂಜೆ ಕೊಟ್ಟು ಅವರು ಇದು ನಡೆಸ್ಕೊಂಡು ಬಂದಿರ್ತಾರೆ ಅವ್ರು ಅವಾಗ್ಲಿಂದನೂ ಅದನ್ನು ಕಂಟಿನ್ಯೂ ಮಾಡ್ತಾರೆ. ಆ್ಯಂಡ್ ಇಲ್ಲೆಲ್ಲ ಕೊಂಡ ಹಾಯ್ತಿದ್ದಾರೆ. ಅದು ಪ್ರಾಪರಾಗಿ ನಾನು ತೊಗೊಳಕ್ಕಾಗಿಲ್ಲ, ಏಕೆಂದರೆ ನನಗದು ಎಟಕ್ಸ್ತಾ ಇರಲಿಲ್ಲ. ಈಚೆ ಅಷ್ಟು ಫೋನ್ ಕಾಂಪೌಂಡ್ ಮೇಲ್ಗಡೆ ತೆಗೆದು ಇದು ಮಾಡಿದ್ದೀನಿ. ಸಣ್ಣ ಪುಟ್ಟ ಗ್ಲಿಮ್ಸಸ್ನ ತೊಗೊಂಡು ನಿಮಗೆ ತೋರಿಸಿದ್ದೀನಿ. ಆ್ಯಂಡ್ ಅದಾದಮೇಲೆ ನೆಕ್ಸ್ಟ್ ದಿನ 5 ದೇವ್ರನ್ನೂ ಕೂಡ ಒಂದು ಕಡೆ ಇಟ್ಟು ಪೂಜೆ ಆರತಿ ಎಲ್ಲ ಮಾಡ್ತಾರೆ. ಸೊ ಅದು ಬಂದು ಗುರುವಾರ ನಡೆದಿದ್ದು. ಸೊ ನಾವು ಕೂಡ ಮದುವೆಯಾಗಿ ಫಸ್ಟು ಟೈಮ್ ಬಂದಿದ್ದರಿಂದ ನಾವು ಕೂಡ ನಮ್ಮಮ್ಮ ಆರಿಸ್ಕೊಂಡಿದ್ರು ಅನಿಸುತ್ತೆ. ಸೊ 5 ದೇವ್ರಿಗೂ ಕೂಡ ಪೂಜೆ ಕೊಟ್ಟು ಆರತಿ ಎಲ್ಲನೂ ಮಾಡಿಸಿದ್ವಿ. ಹಾಗೆ ಅಲ್ಲೆಲ್ಲ ಓಡಾಡಿಕೊಂಡು ಜಾತ್ರೆ ನಡೀತಾ ಇರುತ್ತಲ್ಲ ಸಣ್ಣ ಪುಟ್ಟದ್ದು, ಅದೆಲ್ಲನೂ ನೋಡೋಣ ಅಂತ ಅಂದ್ಕೊಂಡು ಆರತಿ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ. ಸೊ ಅಲ್ಲಿ ಸಣ್ಣ ಪುಟ್ಟ ಐಟಮ್ಸ್ಗಳನ್ನೆಲ್ಲ ನೋಡಿದೆ. ಒಂದು 500-600 ಖರ್ಚು ಮಾಡಿದ್ದೀನಿ ಅಂತ ಕಾಣಿಸುತ್ತೆ ಅಷ್ಟೇ, ಬೇರೆ ಏನೂ ತೊಗೊಂಡಿಲ್ಲ. ನಾನು ನಾರ್ಮಲಾಗಿ ಏನು ಅಷ್ಟು ಇತ್ತೀಚೆಗೆ ಲೈಕ್ ಮಾಡ್ತಾ ಇಲ್ಲ ನಾನು, ಯಾಕೆ ಅಂತ ಗೊತ್ತಿಲ್ಲ ನನಗೆ. ಈ ಸತಿ ತುಂಬ ಜನ ಕಮ್ಮಿ ಇದ್ದರು. ನನ್ನ ಹಸ್ಬೆಂಡು ಮೈದನ ಎಲ್ಲ ಮೈಸೂರಿಗೆ ರಿಟರ್ನ್ ಹೋಗಬೇಕಾಗಿತ್ತು. ಜಾಸ್ತಿ ಹೊತ್ತಲ್ಲಿ ಇರಲಿಲ್ಲ. 9 ಗಂಟೆಗೆಲ್ಲ ನಾಟಕ ಸ್ಟಾರ್ಟ್ ಆಗಿಬಿಡುತ್ತೆ. ಗಾಡಿ ಎಲ್ಲ ಈ ಕಡೆ ಹೋಗಲ್ಲ, ಬೇರೆ ಕಡೆಯಿಂದ ಹೋಗಬೇಕು ಅಂದ್ಬಿಟ್ಟು ಅವರು ಹೊರಟ್ಬಿಟ್ವಿ ನಾವು ಅಲ್ಲಿಂದ. ಈ 1 ವೀಕ್ ಕ್ಲಿಪ್ಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಯಾವುದೇ ರೀತಿ ಚೇಂಜಸ್ ಇದ್ರೂ ಕೂಡ ನೀವು ನನಗೆ ಹೇಳಿ, ನಾನು ಅದನ್ನು ಚೇಂಜಸ್ ಮಾಡ್ಕೋತೀನಿ. ಆ್ಯಂಡ್ ಮತ್ತೆ ಸಿಗ್ತೀನಿ. ಬಾಯ್.